ಬೆಳಗಾವಿ ನಗರದ ಕಂಗ್ರಾಳಿ ಕೆಎಚ್ ಗ್ರಾಮದಲ್ಲಿ ಸೋಮವಾರ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಮನೆಯಲ್ಲಿ ಆಟವಾಡ್ತಾ ಇದ್ದ ಸಮೃದ್ಧಿ ಅನ್ನೋ ಮಗು ಏಕಾಏಕಿ ಸಾವನ್ನಪ್ಪಿದೆ. ಹುಷಾರಿಲ್ಲವೆಂದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಕಾಯ್ದುಕೊಂಡು ಬರುವಾಗಲೇ ದಾರಿ ಮಧ್ಯೆ ಮಗು ಕೊನೆ ಉಸಿರೆಳೆದಿದೆ. ಮಗು ಸಾವಿನ ಸುದ್ದಿ ತಿಳಿದ ಅಜ್ಜ ಅಜ್ಜಿ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಮಗುವಿನ ಸಾವಿಗೆ ಮಲತಾಯಿ ಸ್ವಪ್ನ ರಾಯಣ್ಣ ನಾವೇ ಕಾರಣ ಎಂದು ಬಾಲಕಿಯ ಅಜ್ಜ ಸುನೀಲ್ ಹಂಪನ್ನವರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. 2021ರಲ್ಲಿ ವರದಕ್ಷಿಣೆ ಕಿರುಕುಳ ಕೊಟ್ಟು ತಾಯಿ ಭಾರತಿಯನ್ನ ಕೊಲೆ ಮಾಡಲಾಗಿತ್ತು. ಈಗ ಮಲತಾಯಿ ಸ್ವಪ್ನ 4 ವರ್ಷದ ಮೊಮ್ಮಗಳನ್ನ ಕೊಲೆ ಮಾಡಿದ್ದಾರೆ ಎಂದು ಹೇಳಿದ್ರು. ಘಟನೆ ರೀ ಸರ, ನಮ್ಮ ಹುಡುಗಿನ ಪರಕಂಟಿಗೆ ಕೊಟ್ಟಿದ್ದು ರೀ. ಹ್ಞೂ ರೀ, ನಮ್ಮ ಮಗಳನ್ನ ರೀ ಪರಕಂಟಿಗೆ ರಾಯಣ್ಣ ನಾವೇ ಅವಂಗ ಕೊಟ್ಟಿದ್ದು ರೀ. CRP ಪೊಲೀಸ್ ಇದ್ರಿ. ಮತ್ತು ನಾವು ಕೊಡೋದಿಲ್ಲಪ್ಪ, ನಾವು ಬೇರೆ ಕಡೆ ಕೊಡ್ತೇವೆ ಅಂದ್ರೂ ಇಲ್ಲ, ನಾವು ಮಾಡ್ಕೊಂಡು ಹೋಗ್ತೀವಿ, ನಾವು ಮಾಡ್ಕೋತೀವಿ ಅಂಥೇಳಿ ನಾವು ಮಾಡ್ಕೊಂಡು ಗಂಟು ಬಿದ್ದ ಮಾಡ್ಕೊಂಡು ಹೋದ್ರಿ. ಮಾಡ್ಕೊಂಡು ಹೋಗಿ ಹುಡುಗಿ 1 ವರ್ಷ ಮಟ್ಟ ಅಂದ್ರೆ ಹುಡುಗಿ ಹುಡ್ತ್ರಿ. ಹುಡುಗಿ ಹುಟ್ಟಾನ ಹಿಂದಡೆ ಅವ್ರ ಅಪ್ಪ ತೀರ್ಕೊಂಡ್ರಿ 1 ವರ್ಷ ಮ್ಯಾಗ ಅಂದ್ರೆ ರೀ. ಗಂಡನ ಅಪ್ಪ ರೀ, ಮಾವು ತೀರ್ಕೊಂಡ್ರಿ. ಹುಡುಗಿ ಮಾವು ತೀರ್ಕೊಳ್ಳೋಣ ಹುಡುಗಿ ಅತ್ತಿ ನಾದ್ನಿ ಗಂಡ ಕೂಡಿ ಹುಡುಗಿ ಟಾರ್ಚರ್ ಕೊಡಕತ್ರಿ. ಹ್ಞೂ ರೀ, ಟಾರ್ಚರ್ ಕೊಟ್ರಿ. ಹಿಂದಡೆ ನಾಚ್ಪುರ್ಗೆ ಹುಡುಗಿನ ದುಟಿ ಮ್ಯಾಗ ಕರ್ಕೊಂಡು ಹೋಗ್ಕೇನಂತ ಹೇಳಿ ಕರ್ಕೊಂಡು ಹೋದ್ರಿ. ಹ್ಞೂ ರೀ, ಹಂಗಾರೆ ಅಲ್ಲೇರ ಚಲೋ ಇರ್ಲಿ ಅಂತೇಳಿ ಹುಡುಗಿ ಏನೇನು ತಲೆ ತುಂಬಿಸಿದ್ರಿ. ಇಲ್ಲ ನಾ ಅದನ್ನು ತೋರಿಸ್ತೇನೆ ಇದನ್ನು ತೋರಿಸ್ತೇನೆ, ನಾ ಅಲ್ಲಿ ಚಲೋ ಇಟ್ಕೋತೇನು ಅಂತೇಳಿ ಹುಡುಗಿಯೆಲ್ಲ ಮೋಸ್ಕೊತ ಹೇಳಿ ಹುಡುಗಿನ ಕರ್ಕೊಂಡು ಹೋದ್ರಿ. ನಾವು ಕಳ್ಸಾಕ ತಯಾರಿ ಹಾಕಿಲ್ರಿ. ಆದ್ರೆ ಇಲ್ಲ ನಾವು ಅದನ್ನು ತೋರ್ಸೋಣ ಅಂತ ಹೇಳಿ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಮಗಳನ್ನ ರೀ, ಮಗಳನ್ನ ಹೆಂಡತಿನ ಮತ್ತು ಅವ್ರ ಅವನ್ನ ತಂಗಿನ ಎಲ್ಲರೂ ಕರ್ಕೊಂಡು ಹೋಗಿದ್ದಾನ್ರಿ. ಕರ್ಕೊಂಡು ಹೋಗಿ ಹಿಂದಡೆ ವರ್ಷದ ಮ್ಯಾಗ ಇನ್ನೂ ವರ್ಷ ಆಗಾಕಿಲ್ರಿ. ಕರ್ಕೊಂಡು ಹೋಗಿ 4-5 ತಿಂಗಳು ಆಗಿತ್ತು ರೀ. ಕರ್ಕೊಂಡು ಹೋಗಿ 4-5 ತಿಂಗಳದಾಗ ಅಂದ್ರೆ ಡ್ಯೂಟಿ ಮ್ಯಾಗಿದ್ರಿ. ಮತ್ತು ಹೆಂಡತಿನ ಕೊಲ್ಲ ಅಂತೇಳಿ ಅವ್ರ ತಂಗಿಗೆ ಕೊಲ್ಲು, ನಾ ಈಗ ಹೊರಗಡೆ ಇರ್ತೇನೆ ಅಂತೇಳಿ ಅವ್ನು ಸಪೋರ್ಟ್ ಹೇಳಿದಾನ್ರಿ. ಮತ್ತು ತಂಗಿಗೆ ಕೊಲ್ಲಾಕ ಹಚ್ಚಿದ್ರಿ ಹೆಂಡತಿನ. ಅವಾಗ ಹುಡುಗಿ ಬೆಳಕಾಗೋಡ ತೆಲುಗುಂಬ ಹತ್ತಿಕ್ಕಾರ ಗೋಣಿಗೆ ಚಾಕು ಹಾಕಿ ಮತ್ತು ತಂಗಿ ಕೊಂದರ್ರಿ. ಕಂಪ್ಲೇಂಟ್ ನಾಥ್ಪುರ್ಕ್ಕೆ ಕಂಪ್ಲೇಂಟ್ ಆಗೈತೆ ರೀ. ಭಂಡಾರ ಜಿಲ್ಲಾ ನಾಥ್ಪುರ್ಕ್ಕೆ ಕಂಪ್ಲೇಂಟ್ ಆಗೈತೆ ರೀ. ಮತ್ತು ಅದು ಅಲ್ಲ ಆಗಿನ 3 ವರ್ಷ ಮುಗಿದು 4ನೇ ವರ್ಷ. ಈಗ ಮೊನ್ನೆ ಏಪ್ರಿಲ್ 28ಕ್ಕೆ 3 ವರ್ಷ ಮುಗಿದು 4ನೇ ವರ್ಷ ಚಾಲೂ ಆಯ್ತು ರೀ. ಹುಡುಗಿನ ಕೊಂದ್ರಿ. ಈಗ ಇನ್ನೂ 4ನೇ ವರ್ಷ ಚಾಲೂ ಐತ್ರಿ. ಈಗ ಹುಡುಗಿನ ಸಣ್ಣ ಹುಡುಗಿ ಅವ್ರ ಕಡೆ ಐತ್ರಿ. ಆಕೆ ಸಪ್ನನ ಕಡೆ ಐತ್ರಿ. ಅದು ರಾಯಣ್ಣನ ಕಡೆ ಸಮೃದ್ಧಿ ರೀ. ಆ ಸಮೃದ್ಧಿ ಇನ್ನೂ ಭಾಳ ದಿವಸ ಆಗಿಲ್ಲ ರೀ. ಹುಡುಗಿ 3 ವರ್ಷ ಮುಗಿದು 4ನೇ ವರ್ಷ ಚಾಲೂ ಐತ್ರಿ. ಆ ಹುಡುಗಿನ ಇವತ್ತು ಬೆಳಗ್ಗೆನ ಕೂಡ ಹುಡುಗಿ ಸತ್ತೈತೆ ಅಂತ ನಮ್ಗೆ ಹೇಳಿದಾರೆ ರೀ. ಅದು ಹೆಂಗೆ ಸತ್ತೈತೆ ಅವ್ರಿಗೆ ಏನು ಮಾಡಿದಾಡ್ರಿ ನಮಗೆ ಗೊತ್ತಿಲ್ಲ. ಅದಕ್ಕೆ ಈಗ ಹುಡುಗಿ ಬಡ್ದಾಡ್ರಿ. ಆ ಹುಡುಗಿ ಅಂಜಿಕೆ ಹಚ್ಚಿದಾಡ್ರಿ ಆಕೆ ಮಲ್ತಾಯಿ ರೀ. 2ನೇ ಮದುವೆ ಮಾಡ್ಕೊಂಡ್ರಿ ನಾವು. ಆಕೆ ಹೆಸರು ಸಪ್ನ ರೀ. ಮತ್ತು ಆಕೆ ಆ ಹುಡುಗಿ ಸೇರ್ತಕಿಲ್ರಿ. ಆ ಹುಡುಗಿನ ಚಲೋ ಇಟ್ಕೊಂಡಿಲ್ರಿ ಅವ್ರು. ಮತ್ತು ಆ ಹುಡುಗಿ ಇಬ್ರಿಗೂ ಟಾರ್ಚರಾಗಿ ಆಯ್ತು ಬಾ ಅಂಥೇಳಿ ಆ ಹುಡುಗಿನ ಕೊಂದಾರ್ರಿ ಅವ್ರು. ರಾಯಣ್ಣ ಮತ್ತು ಆಕೆ ಸಪ್ನ ಕೂಡಿ ಹುಡುಗಿನ ಕೊಂದಾರ್ರಿ. ರಾಯಣ್ಣ ಆ ಕಡೆ ಇದಾನ್ರಿ ದುಟಿ ಮ್ಯಾಗ. ಮತ್ತು ಆಕಿಗೆ ಫೋನ್ ಮಾಡಿ ಕೊಲ್ಲ ಅಂತೇಳಿ ಹೇಳಿರ್ಬೇಕ್ರಿ. ಯಾಕಂದ್ರೆ ದೊಡ್ಡ ಹುಡುಗಿ ಕೊಂದಾಗನು ಅವ್ನು ಹೊರಗೆ ಇದ್ರಿ. ಮತ್ತು ಈಗ ಸಣ್ಣ ಹುಡುಗಿ ಕೊಂದಾಗನು ಅವ್ನು ಹೊರಗದಾನ್ರಿ. ಅವ್ರು 2 ವರ್ಷ ಆತ್ರಲ್ಲ ಇಲ್ರಿ ಅವ್ರಿಗೆ. ನಮಗೆ ಅವ್ರು ಬೇರೆ ಕಡೆಯಿಂದ ನಮಗೆ ಫೋನ್ಗೆ ಬಂದು ರೀ ಸರ್. ಶಿವಲ್ದಿಂದ ಫೋನ್ಗೆ ಬಂದು ರೀ. ಅದಕ್ಕೆ ಹುಡುಗಿ ಹಿಂಗೆ ಸತ್ತೈತೆ ಅಂತೇಳಿ ನಮಗೆ ಫೋನ್ಗೆ ಬಂದು ರೀ. ಅವಾಗ ಅವ್ರಿಗೆ ಬಂದು ಕೇಳಿನ್ರಿ ಆಕಿ. ನಾವು ದವಾಖಾನಿಗೆ ಏನಾಗೈತೆ ಅಂತ ನಮಗೆ ಏನು ಫೋನು ಹೇಳಿಲ್ರಿ ಆಕೆ. ಹುಡುಗಿ ಆರಾಮ ಐತಿಲ್ಲ ಅಂತ ಅದನ್ನೂ ಹೇಳಿಲ್ರಿ ಆಕೆ. ಏಕದಮ್ ಸಾಯ್ತಿದ್ರಿ ಹಂಗೆ ರೀ ಹುಡುಗಿ. ನಮ್ಮ ಕಡೆ ಇಟ್ಕೋಬೇಕಂದ್ರಿ ಸರ. ಅವ್ರ ಮ್ಯಾಗ ಕೇಸ್ ಹಾಕಿದೇವ್ರಿ ನಾವು. ಕೇಸ್ ಹಾಕಿದೇವು ಅಂತೇಳಿ ನಾವು ಹುಡುಗಿ ಇಟ್ಕೊಂಡು ಅಂದ್ರೆ ನಾಳೆ ನಮ್ಮ ಮ್ಯಾಗ ಏನರ ಹುಡುಗಿ ಏನರ ಆಯ್ತು ಅಂದ್ರೆ ನಾವು ಇವು ಹೊರಗಿಂದ ತುಡುಗ್ಲೆ ಬಂದು ಏನರ ಹುಡುಗಿ ಮಾಡ್ರಿ ಅಂದ್ರೆ ಹುಡುಗಿ ಆಡುವಾಗ ಏನರ ಬಂದು ತುಡುಗ್ಲೆ ಮಾಡ್ರಿ ಅಂತೇಳಿ ನಾವು ಹುಡುಗಿ ಇಟ್ಕೊಂಡಿಲ್ಲ ರೀ ಸರ್. ಅದಕ್ಕೆ ಕೇಸ್ ಕೋರ್ಟಿಗೆ ಹಾಕಿದೇವ್ರಿ. ಕೋರ್ಟ್ನಿಂದ ಹುಡುಗಿ ತರಬೇಕಂತೇಳಿ ನಾವು ಗಪ್ಪಿದ್ದು ರೀ ಸರ್. ನಾಥ್ಪುರ್ ಕೇಸ್ ಐತ್ರಿ ಅದು. ಅಲ್ಲಿ ಕೋರ್ಟ್ದಿಂದ ಹುಡುಗಿ ತರಬೇಕಂತೇಳಿ ನಾವು ಗಪ್ಪಿದ್ದು ರೀ ಸರ್. ಇನ್ನೂ ನೋಡಿಲ್ರಿ ಸರ್, ಇನ್ನೂ ತೋರಿಸಿಲ್ರಿ ಸರ್. ಅವ್ರ ಈಗ ಬೆಣ್ಣಾಗೋದು ಎಲ್ಲ ಹೊಡೆದಾಡ್ರಿ. ಆಕಿ ಬರೀ ಕೊಟ್ಟಿದಾಡ್ರಿ. ಮತ್ತು ಆಕೆ ಏನೇನು ಮಾಡಿದಾಡ್ರಿ ನಮಗೆ ಇನ್ನೂ ಹೇಳಿಲ್ರಿ. ಆಕಿ ಸತ್ತತೆ ಅಂತ ಇಷ್ಟ ಹೇಳಿದಾಡ್ರಿ. ಆಕಿ ಅದಕ್ಕೆ ಉಲ್ಟಿ ಆಗಿದ್ದು ಸತ್ತತೆ ಅಂತ ಇಷ್ಟ ಹೇಳಿದಾಡ್ರಿ. ಆಕೆ ಇಲ್ಲೇ ಅದಾಡ್ರಿ. ಇಲ್ಲಿ ಬೆಳಗಾವದಾಗ ಯಾವುದೋ ನಗರದಾಗ ಅಂತ್ರಿ. ಇನ್ನು ಬಂದಾಡ್ರಿ. ಹುಡುಗಿ ಇಟ್ಟು ಹೋಗಿಬಿಟ್ಟಾಡ್ರಿ. ಹ್ಞೂ ರೀ, ಇಲ್ರಿ ಆಕೆ ಬಂದಿಲ್ರಿ. ಈಗ ಹೋಗಿಬಿಟ್ಟಾಡ್ರಿ. ಅಡ್ಮಿಟ್ ಮಾಡಿದಾಡ್ರಿ, ಹೋಗಿಬಿಟ್ಟಾಡ್ರಿ. ಅವ್ರ ಬೆಳಿಗ್ಗೆ 8 ಗಂಟೆಗೆ ಮಾಡಿದಾಡ್ರಿ ಅಡ್ಮಿಟ್, ಹೋಗಿಬಿಟ್ಟಾಡ್ರಿ. ಅದು ಬರುವಾಗ ತೊಗೊಂಬಂದಾಡ್ರಂತ್ರಿ. ಆಕೆ ಎಲ್ಲೇ ದವಾಖಾನೆ ಓದಿವ ನಮಗೆ ಹೇಳಿಲ್ರಿ ಆಕೆ. ಒಬ್ಬಾಕೆ ತೊಗೊಂಬಂದಾಡ್ರಿ. ಮನೆ ಓನರ್ ಅಂದ್ರಿ ಹಿಂದಡೆ ಹುಡುಗಿ 6 ಗಂಟೆದಾಗ ಆರಾಮ ಇತ್ತವ. ಮತ್ತು 6 ಗಂಟೆ ಮುಂದೆ ಏಕದಮ್ ಹುಡುಗಿ ಇದನ್ನ ಮನೆ ಆಗೈತಿ ಅಂತ ಹೇಳ್ರಿ ಅವ್ರು ಓನರ್. 6 ಗಂಟೆದಾಗ ನೋಡಿದಾಗ ಹುಡುಗಿ ಆರಾಮಾಯಿತು, ಈಕೆ ಏನೋ ಮಾಡಿದ ಅಂತ ಹೇಳ್ಬಿಟ್ರಿ ಅವ್ರು. ಇವ್ರು ಇಲ್ಲೇ ಬೆಳಗಾವದಾಗ ಅದಾರ್ರಿ.
ಮಾರ್ಕೆಟ್ ಯಾಡ್ರಿ ಕಂಗ್ರಾಳದಾಗ ರೀ ನಾವು ಪರ್ಗಂಟೆ ಮಳೆಗಳನ್ನ ಕೊಟ್ಟಿದ್ದು ರೀ ನಮ್ಮೂರು ಮುತ್ಕಾರಿ ಹ್ಞೂ ರೀ ಹಾಂ ಮಲ್ಲವ್ ಮಾಡಿದಾಳ್ರಿ ನಮ್ಮ ರೇಣುಕಾ ಸುನೀಲ್ ಹಂಪಣ್ಣವ್ರು ನೀವು ಅವ್ನು ಏನು ಮಾಡ್ತಾರೆ ಅನ್ನುವಂಥ ನೀವು ಪರ್ಮಿಷನ್ ನಮಗೆ ಸರ್ ಬೇಕ್ರಿ ಅವ್ನು ಇನ್ಕೊಂಡ್ರೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ರೀ ಸರ್ ಅವ್ನು ಒಟ್ಟು ಗಲ್ ಶಿಕ್ಷೆ ಏರಿಸ್ತಾರೆ ಅನ್ನೋದು ನೀವು ಇದಕ್ಕೆ ನಾವು ನ್ಯಾಯ ಬೇಕ್ರಿ ಇದಕ್ಕೆ ಗೌರ್ಮೆಂಟ್ದಿಂದ ಇಂಥ ಹೆಣ್ಣು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಲ್ಲುವಂಥದ್ದು ಸರ್ಕಾರ ಅಂಥವ್ರಿಗೆ ನೌಕರಿ ಹ್ಯಾಂಗೆ ಕೊಡ್ತಾರೆ ಸೊ ಐದು ನೌಕರಿ ಹುಡುಗರಿಗೆ ನೌಕರಿ ಕೊಡಾರ ಹಿಂಗೆ ಅಂಥ ಕೊಲ್ಲಾರಿ ಹೆಂಗೆ ನೌಕರಿ ಅವ್ನ ನೌಕರಿ ಮ್ಯಾಗ ದುಡ್ಡು ಇಟ್ಟಿದಾರ ಅವ್ದು ನೀವು ಅವ್ನ ದುಡ್ಡು ತೆಗೆದು ಅವ್ನು ಕೊಲ್ಲಬೇಕು ಅನ್ನುವಂಥ ನಮಗೆ ಶಿಕ್ಷೆ ಬೇಕು ಇದಕ್ಕೆ ನ್ಯಾಯ ನೀವು ಗೌರ್ಮೆಂಟ್ದನ್ನ ನ್ಯಾಯ ಬೇಕು ದೊರಕಿಸ್ಕೊಡ್ಬೇಕು ನಮಗೆ ಇದಕ್ಕೆ ನಮಗೆ ಹೆಣ್ಣು ಮಕ್ಕಳ ಹುಟ್ಟಿಸಿ ಯಾಕೆ ಹೆಣ್ಣು ಮಕ್ಕಳಿಗೆ ಏನು ಕಿಮ್ಮತ್ತಿಲ್ಲ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಹರಿದಾರ ಕಿಮ್ಮತ್ತಿಲ್ಲ ಹೇಳ್ರಿ ಸರ್ ಇದಕ್ಕೆ ಹೆಣ್ಣು ಮಕ್ಕಳು ಅಂದ್ರೆ ಕೇವಲ ಅದಾರು ನಮಗೆ ಸೆಕೆಂಡ್ ಇಯರ್ ಮಟ್ಟ ಸಾಲಿ ಕಲಿಸಿದ್ದು ರೀ 6 ತಿಂಗಳು ಕಂಪ್ಯೂಟರ್ ಕಲಿಸಿದೇನ್ರಿ ಹಸಲು ಹೊರಗೆ ನನ್ನ ಮಕ್ಕಳನ್ನ ಯಾವ ಮಕ್ಕಳನ್ನ ಹಸಲು ಹೊರಗೆ ಕಳ್ಸಾಕಿಲ್ಲ ಅಂತ ನನ್ನ ಮಗಳ್ರಿ ಸರ್ ಅಂತ ಬಂಗಾರ ಅಂತ ನನ್ನ ಮಗಳನ್ನ ಕೊಂದಾರ ಅಂದ್ರೆ ಇಂಥವ್ರಿಗೆ ಈಗ ಶಿಕ್ಷೆ ಕೊಡಿಸ್ಲೇಬೇಕ್ರಿ ಸರ್ ಯಾಕಂದ್ರೆ ನೀವು ಗಲ್ ಶಿಕ್ಷೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕು ಸಪ್ನಾಗ ಮತ್ತು ರಾಯಣ್ಣಗ ಶೋಭಾಗ ರೂಪಾಗ 4 ಮಂದಿಗೆ ಗಲ್ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಹೆಣ್ಣು ಮಕ್ಕಳ ಹಡ್ತಾಯಿ ಕಾರಣ ಇದಕ್ಕೆ ಸರ್ ಹಡ್ತಾಯಿ ತಂದೆ ಇದಕ್ಕೆ ಕಿಮ್ಮತ್ತಿಲ್ಲ ಸರ್ ಯಾಕಂದ್ರೆ ಈ ದೇಶದ ಮ್ಯಾಗ ಹೆಣ್ಣು ಮಕ್ಕಳ ಹುಟ್ಟಿಸಬಾರ್ದ ಯಾಕೆ ಹೆಣ್ಣು ಮಕ್ಕಳ ಹಡಿಬಾರ್ದ ಇದಕ್ಕೆ ಹೆಣ್ಣು ಮಕ್ಕಳ ಹಡು ಸಾಲಿ ಕಲಿಸಿ ಅವಕ್ಕೆ ನಾವು ಜವಾಬ್ದಾರಿ ಇರಲ್ಲ ಸರ್ ಇವ್ರು ನೌಕರಿ ಯಾರಂದ್ರೆ ಇದನ್ನ ಇಲ್ಲ ಸರ್ ಯಾಕಂದ್ರೆ ನೌಕರಿ ಅನ್ನುವಂತ ಅವ್ನು ಕಮ್ಮಿಂದೇ ಐತ್ರಿ ಸರ್ ಯಾಕಂದ್ರೆ ನೌಕರಿ ಮ್ಯಾಗ ಇಟ್ಕೊಂಡವ ನಮಗೆ ಏನೆಲ್ಲ ಆಟ ಆಡ್ಸತ್ತನ್ರಿ ಸರ್ ನಾವು ನೌಕರಿ ಹತ್ತುವಾಗ ಅವ್ನು 4 ಲಕ್ಷ ರೂಪಾಯಿ ನಮ್ಮ ಮನೆ ನಮ್ಮ ತಮ್ಮ ಕೊಟ್ಟನ್ರಿ ಸರ್ ಅವ್ನು ನಮ್ಮ ಕಡೆನ 1 ಲಕ್ಷ ರೂಪಾಯಿ ತಗೊಂಡು ನೌಕರಿ ಆಯ್ತು ಹೊಯ್ ನಮ್ಗೆ ಕುದಿಗೆ ಕೋತಾಡ್ರಿ ಸರ್ ಅವ್ನು ಅಂತಾವು ನೀವು ಬಿಡಬಾರ್ದು ಅನ್ನೋ ಗೌರ್ಮೆಂಟ್ನ ಬಿಡಬಾರ್ದು ಅನ್ನುವಂಥ ನಮಗೆ ಇದನ್ನ ಆರ್ಡ್ರ ನೋಡ್ರಿ ಸರ್ ಯಾಕಂದ್ರೆ ನಾವು ಬಡ್ರ ರೀತಿ ಹೋದೆವು ಇಂಥ ನಮಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷೆ ಕೊಡೋದನಂದ್ರೆ ಅಂಥವು ಅವ್ರಿಗೆ ಗರ್ ಶಿಕ್ಷೆ ಏರಿಸ್ಬೇಕು ಅಂದ್ರೆ ಇನ್ನು ಕೊಟ್ಟರೆ ಮಾಡಬೇಕು ಇಂಥ ಹೆಣ್ಣು ಮಕ್ಕಳು ನೀವು ನಮಗೆ ಕೊಂದಾರ ಅನ್ನುವಂಥದ್ದು ಇದಕ್ಕೆ ಇನ್ನು ಬೆಳಗಾವಿ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಮೃತ ಬಾಲಕಿ ತಂದೆ ರಾಯಣ್ಣ ನಾವಿ ಛತ್ತೀಸ್ಗಢದಲ್ಲಿ ಸಿಆರ್ಪಿಎಫ್ ಯೋಧರಾಗಿ ಕೆಲಸ ಮಾಡ್ತಿದ್ದಾರೆ. ಮಗುವಿನ ತಂದೆ ಬರುವವರೆಗೂ ಕೇಸ್ ದಾಖಲಿಸಿಕೊಳ್ಳಲು ಪೊಲೀಸರು ಹಿಂದೇಟು ಹಾಕ್ತಾ ಇದ್ದಾರೆ. ವಿನೋದ್ ಕೋಲ್ಕಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.